ನಮಸ್ಕಾರ. ದೃಶ್ಯ ಜೊತೆ ಮಾತುಕತೆ ಕನ್ನಡ ಪಾಡ್ಕಾಸ್ಟ್ ಚಾನೆಲ್ಗೆ ಸ್ವಾಗತ. ಇನ್ನು 7ನೇ ದಿನ ಕಾಳರಾತ್ರಿ ಅಂತ ದೇವಿಯ ರೂಪವನ್ನ ನಾವು ಪೂಜಿಸುವಂತದ್ದು. ಕಾಳರಾತ್ರಿ ಸ್ವಲ್ಪ ಉಗ್ರ ರೂಪ ಅಂತಾನೆ ಅದ್ರ ಬಗ್ಗೆ ನೀವ್ ಹೇಳಿ. ಎಸ್, ಆ 7ನೇ ರಾತ್ರಿ ಪಾರ್ವತಿಯ ಉಗ್ರ ರೂಪ. ಯಾಕೆಂತಂದ್ರೆ ಈ ರೂಪದಲ್ಲೇ ಮಹಿಷಾಸುರ ಮರ್ದನ ಆಗಿತ್ತು. ಅಂದ್ರೆ ಯಾವಾಗ 6ನೇ ದಿವಸದ ರೂಪದಲ್ಲಿ ಎಲ್ಲ ಚಾನಲೈಸ್ ಆಯ್ತು, ಎಲ್ಲ ಪ್ಲಾನ್ಸ್ ಆಯ್ತು, ಅದು ಆ ಕೈನೆಟಿಕ್ ಎನರ್ಜಿ ಇವತ್ತು ಪುಟಿಂಗ್ ಇಂಟು ಆಕ್ಷನ್ ಕಾರ್ಯರೂಪದಲ್ಲಿ ಅದು ಬಂತು. ಆ ಎಷ್ಟು ಎನರ್ಜಿ ಈಚೆಗೆ ಬಂತು. ಸೊ ಇದು ಉಗ್ರ ರೂಪ. ಕಾಳರಾತ್ರಿಯಿಂದ ಹೆಸರು ಏನ್ ಹೇಳುತ್ತೆ ಅಂತಂದ್ರೆ, ತನ್ನ ಪ್ರೆಸೆನ್ಸ್ ಇಂದ ಅಥವಾ ತನ್ನ ದೇವಿಯನ್ನು ನೋಡಿದ ತಕ್ಷಣ ಈ ಹಸುರರೆಲ್ಲ ಹೆದರ್ಬೇಕು ಅನ್ನೋ ಒಂದು ಇಂಟೆನ್ಷನ್. ಹಾಗಾಗಿ ಅದು ಕಾಳರಾತ್ರಿ ತುಂಬಾ ಉಗ್ರ ಸ್ವರೂಪ. ಫೋಟೋ ನೋಡಿದ್ರೆ ಗೊತ್ತಾಗುತ್ತೆ. ಇದ್ರಲ್ಲೇ ಫಸ್ಟ್ ಟೈಮ್. ಆಮೇಲೆ ಇದೇ ಕಾಳಿಯ ರೂಪ ಕೂಡ. ಕಾಳಿ ಅಂತ ಏನ್ ನಾವು ಪೂಜೆ ಮಾಡ್ತೀವಿ, ಇದ್ರ ಬಗ್ಗೆ ನಾನು ಚಾಮುಂಡಿ ಇದ್ರಲ್ಲಿ ತುಂಬಾ ಮಾತಾಡಿದೀನಿ. ರುಂಡಧಾರಿಣಿಯಾಗಿ ಏನ್ ಕಾಳಿಯ ಉಗ್ರ ಸ್ವರೂಪ ಇದೆಯಲ್ಲ, ದಿಸ್ ಇಸ್ ಕಾಳಿರಾತ್ರಿ. 7ನೇ ತಾರೀಕು, ಅಂದ್ರೆ 7ನೇ ದಿನ ಇದು ನಾವು ಪೂಜಿಸೋದು. ಇದು ಹೆಂಗೆ ಅಂತಂದ್ರೆ, ಒಂದು ಎನಿಥಿಂಗ್ ಏನಾದ್ರು ತೊಂದರೆಗಳಾಗಿದ್ದಲ್ಲಿ ಯಾವ್ದಂತಂದ್ರೆ, ಬೇರೆ ರೀತಿಯ ಪೂಜೆಗಳನ್ನ ನಿಮ್ಮ ಮೇಲೆ ಮಾಡಿಸಿದ್ರು, ಆ ರೀತಿಯ ತೊಂದರೆ ನೆಗೆಟಿವ್ ಏನಾದ್ರು ಇಂಪ್ಯಾಕ್ಟ್ ಆಗಿದೆ ಅಂತ ಏನಾದ್ರು ನಿಮ್ಗೆ ಅನ್ಸಿದ್ರೆ 7ನೇ ದಿನದ ಈ ಪೂಜೆಯನ್ನ ಮಾಡೋದು ತುಂಬಾ ಯೂಸ್ಫುಲ್. ಯಾಕಂತಂದ್ರೆ ಆ ನೆಗೆಟಿವ್ ಎನರ್ಜಿನ ಇದ್ ಮಾಡೋದು, ನ್ಯೂಟ್ರಲೈಸ್ ಮಾಡೋ ಶಕ್ತಿ ಇರೋದು ಕಾಳಿಗೆನೆ. ಹೌದು, ಅದೊಂದು. ಇನ್ನೊಂದು ಏನಂತಂದ್ರೆ, ನಿಮ್ಮಲ್ಲಿ ಎನರ್ಜಿನ, ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ, ಚಾನ್ಸ್ ಸಿಗ್ತಾ ಇಲ್ಲ, ಈ ತರ ಪ್ರಾಬ್ಲಮ್ಸ್ ಇದ್ದಾಗ ಇದು ಕೂಡ ಕಾಳಿಯ ಪೂಜೆಗಳು. ಅಂದ್ರೆ ಬಂದಿದ್ದ ಅವಕಾಶಗಳು ಬರ್ತಾ ಇದೆ, ಲಾಸ್ಟ್ ಮಿನಿಟ್ ಅಲ್ಲಿ ಮಿಸ್ ಆಗ್ತಿದೆ. ಈ ತರ ಪ್ರಾಬ್ಲಮ್ಸ್ ಇದ್ದವ್ರಿಗೆ 7ನೇ ದಿವಸ ಪೂಜೆ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸ್ಪೆಷಲಿ ನೆಗೆಟಿವ್ ಎನರ್ಜಿ ಅಥವಾ ನಿಮ್ಮ ಮೇಲೆ ಏನಾದ್ರು ನೆಗೆಟಿವ್ ಫೋರ್ಸ್ ಇದ್ ಮಾಡ್ತಾ ಇದೆ, ಈ ತರದ್ ಏನಾದ್ರು ತೊಂದರೆ ಇದ್ರೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಆರೋಗ್ಯ ಸಮಸ್ಯೆಗಳಿದ್ರೆ ಈ ದಿನ ಈ ದೇವಿಯ ಈ ಸ್ವರೂಪವನ್ನು ಆಕ್ಚುಲಿ 9 ದಿವಸ ಪೂಜೆ ಮಾಡಿದ್ರೆ ಒಳ್ಳೇದು. ಆರೋಗ್ಯ ಸಮಸ್ಯೆಗಳಿಗೆ ನಾನು ಹೇಳ್ತೀನಿ ಅಂತಂದ್ರೆ, ಒಂದು ಕೂಷ್ಮಾಂಡ ದೇವಿ ಇತ್ತಲ್ಲ, ಅದೊಂದು. ಆಮೇಲೆ ಈ 7ನೇ ತಾರೀಕು ಕಾಳಿ, 7ನೇ ದಿನದ ಕಾಳಿ ಅಂದ್ರೆ ಏನಾದ್ರು ಎನಿ ನೆಗೆಟಿವ್ ಎನರ್ಜಿ ನಿಮ್ಮಲ್ಲಿ ಇದ್ರೆ ಅದನ್ನ ನ್ಯೂಟ್ರಲೈಸ್ ಮಾಡ್ಲಿ ಅನ್ನೋ ಇದ್ರಲ್ಲಿ ಅದು ಮಾಡ್ಬೇಕು. ಸೊ ಇದು ಕಾಳರಾತ್ರಿ 7ನೇ ದಿನದ ದೇವಿಯ ಸ್ವರೂಪ ನಾವು ಪೂಜೆ ಮಾಡುವಂತ ಕಾಳರಾತ್ರಿ ಅನ್ನೋ ಅವತಾರ. ಸ್ನೇಹಿತರೆ, ನಮ್ಮ ದೃಶ್ಯ ಜೊತೆ ಮಾತುಕತೆ ಕನ್ನಡ ಪಾಡ್ಕಾಸ್ಟ್ ಚಾನಲ್ಗೆ ನೀವೇನಾದ್ರೂ ಮೊದಲನೇ ಬಾರಿ ಬರ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ, ನಮ್ಮ ಎಲ್ಲ ನೋಟಿಫಿಕೇಶನ್ಗಳು ನಿಮಗೆ ಸಿಗುತ್ತೆ. ಹಾಗೆಯೇ ನಮ್ಮ ಬೇರೆ ವಿಡಿಯೋಗಳನ್ನು ಕೂಡ ವೀಕ್ಷಿಸಿ ಮತ್ತು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಮತ್ತು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮಲ್ಲೇನಾದರೂ ಕ್ವಶನ್ಸ್ ಇದ್ದರೆ ಅಥವಾ ಸಜೆಷನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ. ಇನ್ನೊಂದು ವಿಶೇಷ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.